ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬೆಂಗಳೂರು ಜೆಪಿ ನಗರದಿಂದ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಅದೇ ರೀತಿ ಹೊಸ ವರ್ಷ ಆಗಿರೋದ್ರಿಂದ ಈ ಒಂದು ತಿಂಗಳು ಫುಲ್ ನಿಮ್ಗೆ ಆಫರ್ ಒಂದು ಕೊಡ್ತಾ ಇದ್ದೀನಿ. ಯಾವ ರೀತಿ ಇದೆ ಅಂದ್ರೆ, ಒಂದು ಕಟಿಂಗ್ ಗೆ ಬಂದ್ಬಿಟ್ಟು 150 ರುಪೀಸ್ ಚಾರ್ಜಸ್ ಮಾಡ್ತಾ ಇದ್ರೆ, ಆದ್ರೆ ಈ ತಿಂಗಳು ಫುಲ್ ನಿಮ್ಗೆ ಅದು ಸಂಡೇ ಟೈಮ್ ಫೋನ್ ಮಾಡ್ಕೊ ಬಂದು ಇಲ್ಲಿ ಕಟ್ ಮಾಡ್ಕೊಂಡು ನಿಮ್ಗೆ ಏನೇ ಡೌಟ್ಸ್ ಕೇಳ್ಕೊಂಡು ಹೋಗೋರಿಗೆ ಮಾತ್ರ 150 ರುಪೀಸ್ ಚಾರ್ಜಸ್ ಅನ್ನೋದು ಮಾಡ್ತಾ ಇದೆ. ಆದ್ರೆ ಈ ಜನವರಿ ತಿಂಗಳು ಫುಲ್ ನಿಮ್ಗೆ ಏನ್ ಮಾಡ್ತಾ ಇದೀನಿ ಅಂದ್ರೆ, ಸೋಮವಾರದಿಂದ ಭಾನುವಾರದವರೆಗೆ ಯಾವುದೇ ದಿನ ಆಗಿರ್ಬೋದು, ನೀವು ಫೋನ್ ಮಾಡ್ಕೊಂಡು ಬಂದ್ರೆ ನಿಮ್ಗೆ ನಿಮ್ ಮುಂದೆನೆ ಒಂದು ಬ್ಲೌಸ್ ಕಟಿಂಗ್ ಏನಾದ್ರು ಮಾಡ್ಕೊಡ್ತೀನಿ. ಅದೇ ಕಟ್ ಮಾಡೋದು ಅಲ್ದೇನೆ ನಿಮ್ಗೆ 50% ಡಿಸ್ಕೌಂಟ್ ಅನ್ನೋದು ಕೊಡ್ತಾ ಇದೀನಿ. ಯಾವ ರೀತಿ ಅಂತಂದ್ರೆ, ಒಂದು ಕಟಿಂಗ್ ಬಂದ್ಬಿಟ್ಟು 150 ರುಪೀಸ್ ದಿನ ಚಾರ್ಜ್ ಮಾಡ್ತಾ ಇದೆ. ಆದ್ರೆ ಜನವರಿ ತಿಂಗಳು ಹೊಸ ವರ್ಷ ಆಗಿರೋದ್ರಿಂದ ಈ ತಿಂಗಳು ಫುಲ್ ನಿಮ್ಗೆ ಬಂದ್ಬಿಟ್ಟು 75 ರುಪೀಸ್ ಚಾರ್ಜಸ್ ಅನ್ನೋದು ಮಾಡ್ತಾ ಇದೀನಿ. 75 ರೂಪಾಯಿ ಒಂದು ಬ್ಲೌಸ್ ಕಟಿಂಗ್ ಇರುತ್ತೆ, ಒಬ್ರಿಗೆ ಒಂದೇ ಇರುತ್ತೆ. ಯಾಕಂತಂದ್ರೆ ಬೇರೆಯವ್ರು ಬಂದ್ರಾಗೆ ನಮಗೂ ಟೈಮು ಕೆಲಸ ಇರುತ್ತೆ, ಎಲ್ಲ ನೋಡ್ಕೊಂಡು ಮಾಡೋದ್ರಿಂದ ನಮಗೂ ಕಾಲಾವಕಾಶ ಬೇಕು. ಅದರಿಂದ ಒಬ್ರಿಗೆ ಒಂದು ಕಟಿಂಗ್ ಇರುತ್ತೆ. ಈ ತಿಂಗಳಲ್ಲಿ ಯಾರೇ ಯಾವುದೇ ದಿನ ಆಗಿರ್ಬೋದು ಫೋನ್ ಮಾಡ್ಕೊಂಡ್ ಬಂದ್ರೆ ನಿಮ್ ಮುಂದೆನೆ ಬ್ಲೌಸ್ ಕಟ್ ಮಾಡಿ ನಿಮ್ಗಿರುವಂತ ಸಣ್ಣ ಪುಟ್ಟ ಡೌಟ್ಸ್ ನ ಕ್ಲಿಯರ್ ಮಾಡಿ ನಿಮ್ಗೆ ತಿಳ್ಸ್ಕೊಟ್ಟಂಗ ಹೋಗುತ್ತೆ, ಒಂದು ಬ್ಲೌಸ್ ಕಟಿಂಗ್ನು ಮಾಡ್ಕೊಟ್ಟಂಗ. ಅದರಿಂದ ನೀವು ಇಟ್ಕೊಂಡು ಫಾಲೋ ಮಾಡಕ್ ಹೋಗುತ್ತೆ. ಇಲ್ಲ ಅಂತಂದ್ರೆ ನಾವೇನ್ ಫಾಲ್ಟ್ ಮಾಡ್ತಾ ಇದ್ರೆ ನಿಮ್ಗೂ ಕಲಿಯಕ್ಕೆ ಅನುಕೂಲ ಆಗುತ್ತೆ. ಓಕೆನಾ? ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ, ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬಂದಿರೋಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡದೆ ನೋಡಿ. ಯಾಕೆ ಅಂತಂದ್ರೆ, ಸ್ಟಾರ್ಟಿಂಗ್ ಸ್ಲೀವ್ಸ್ ಕಟ್ ಮಾಡಿದಾಗಿಂದ ಹಿಡಿದು ಫ್ರಂಟ್ ಬ್ಯಾಕು ಎಲ್ಲಾನು ಕಂಪ್ಲೀಟ್ ಆಗೋವರೆಗೂ ನಾನು ಪ್ರತಿಯೊಂದು ಮೆಜರ್ಮೆಂಟ್ ಆಗಿರ್ಬೋದು, ಎಷ್ಟಕ್ಕೆ ಎಷ್ಟು ಇಟ್ಕೋಬೇಕು ಅನ್ನೋದು ಪ್ರತಿಯೊಂದು ಮಾತಾಡ್ತಾ ಇದ್ದೀನಿ. ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತೀರಾ. ಆತರ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲೇ ಏನೇ ಡೌಟ್ ಬಂತು ಅಂದ್ರೂ ಕೆಳಗಡೆ ಕಾಮೆಂಟ್ ಮಾಡಿ. ಇಲ್ಲಾಂದ್ರೆ ನಮ್ಮ ಚಾನಲ್ ನಂಬರ್ ಇದೆ, ಆ ಚಾನಲ್ ನಂಬರ್ ಅಲ್ಲಿ ನೀವು ಮಾರ್ಕ್ ಮಾಡಿರಬೇಕಾದ್ರೆ ಏನ್ ಡೌಟ್ ಬರುತ್ತೆ ಅದನ್ನ ಫೋಟೋ ತೆಗೆದು ನನಗೆ ಕಳಿಸಿ. ನನ್ನ ಕೈಲಿ ಎಷ್ಟು ಆಗುತ್ತೋ, ನಾನು ಎಷ್ಟು ವಿದ್ಯೆನ ಕಲ್ತಿದ್ದೀನೋ ಅಷ್ಟರಲ್ಲಿ ನನಗೆ ಎಷ್ಟು ತಿಳಿದ ಮಟ್ಟಿಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ನೀವು ಇಷ್ಟೆಲ್ಲ ಮಾಡಿದ್ರು ಒಬ್ಬೊಬ್ರಿಗೆ ಅರ್ಥ ಆಗಿಲ್ಲ. ಮಾರ್ಕ್ ಮಾಡಿ ಕಟಿಂಗ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಬರ್ತಾ ಇರುತ್ತೆ. ನಾವು ಮಾರ್ಕ್ ಮಾಡ್ಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ಅನ್ನೋರಿಗೆ ಈ ತಿಂಗಳು ಫುಲ್ ನಿಮ್ಗೆ ಆಫರ್ ಬಿಡ್ತಾ ಇದೀನಿ 50%. ನೀವು ಯಾವ್ದೇ ಟೈಮಲ್ಲಿ ಫೋನ್ ಮಾಡ್ಕೊಂಡ್ ಬಂದ್ರು ನೀವು ಮುಂದೆ ಒಂದು ಕಟಿಂಗ್ ಅನ್ನೋದು ಮಾಡಿ ನಿಮ್ಗೆ ಎಕ್ಸ್ಪ್ಲನೇಷನ್ ಅನ್ನೋದು ಮಾಡ್ತೀರಿ. ಅದರಿಂದ ನಿಮ್ಗೂ ಹೆಲ್ಪ್ ಆಗುತ್ತೆ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾಗಿರೋ ಇದನ್ನೆಲ್ಲ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗಂತ ವಿಡಿಯೋಗಳನ್ನ ಮಾಡ್ತೀನಿ. ಅದೇ ರೀತಿ ನಮ್ಮ ಚಾನಲ್ ಅಲ್ಲಿ ಬಂದ್ಬಿಟ್ಟು ಹೆಚ್ಚು ಕಮ್ಮಿ 500 ವಿಡಿಯೋಸ್ ಮೇಲೇನೆ ಮಾಡಿದೀನಿ. ಅದ್ರಲ್ಲಿ ಬಂದ್ಬಿಟ್ಟು ನಾರ್ಮಲ್ ಬ್ಲೌಸು, ಕಟೋರಿ ಬ್ಲೌಸು, ಪ್ರಿನ್ಸಸ್ ಕಟ್ ಬ್ಲೌಸು, ಸಿಂಪಲ್ ಬ್ಲೌಸು, ಡಾರ್ಕ್ ಬ್ಲೌಸು, ಈ ತರ ಫ್ರಾಕು, ಗೌನು, ಮಕ್ಕಳದು ಲಂಗ ಬ್ಲೌಸ್, ಈ ತರ ಸುಮಾರು ವಿಡಿಯೋಸ್ ನ ಮಾಡಿದೀನಿ. ಅದರಲ್ಲಿ ಚೆಕ್ ಮಾಡ್ಕೋಬಹುದು. ಅದ್ರಲ್ಲಿ ಬಂದ್ಬಿಟ್ಟು ರೀಲ್ಸ್ ಅಂತ ಇರುತ್ತೆ, ಅದರಲ್ಲಿ ಬಂದ್ಬಿಟ್ಟು ನಾನು ಹೆಚ್ಚು ಕಮ್ಮಿ ಸುಮಾರು ಮಾಡಿದೀನಿ. ನಮ್ಮಲ್ಲಿ ರೆಡಿ ಆಗುವಂತ ಫ್ರಾಕು, ಗೌನು, ಲಂಗ ಬ್ಲೌಸು, ಮಿಷಿನ್ ವರ್ಕ್, ಹ್ಯಾಂಡ್ ವರ್ಕ್, ಇದು ಪ್ಯಾಚ್ ವರ್ಕ್ ಬ್ಲೌಸ್, ಈ ತರ ಸುಮಾರು ಬ್ಲೌಸಸ್ ನ, ಫ್ರಾಕ್ಸ್ ನ ಏನ್ ಮಾಡಿದ್ರೆ ರೀಲ್ಸ್ ತರ ಮಾಡಿ ಅಪ್ಲೋಡ್ ಮಾಡಿದೀನಿ. ನೀವು ಅದರಲ್ಲಿ ಚೆಕ್ ಮಾಡ್ಕೋಬಹುದು. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಕಸ್ಟಮರ್ ಯಾವುದೇ ತರ ಬ್ಲೌಸ್ ಕೊಟ್ರಿ ಏನಾದ್ರು ಚೇಂಜಸ್ ಇದೆಯಾ ಅಂತ ಕೇಳ್ತೀವಿ. ನಮ್ದು ನೋಡಿ, ಇದು ನಮ್ಮ ಶಾಪ್ದಲ್ಲ, ಅದರಿಂದ ಅವ್ರು ಕೇಳಿದಾಗ ನಾವು ಈ ತರ ಬರ್ಕೊಂಡಿರ್ತೀವಿ. ನೋಡಿ, ಹಾರ್ಮಲ್ ಸ್ವಲ್ಪ ಲೈನ್ ನಂತರ ರಿಂಕಲ್ಸ್ ಬರ್ತಾ ಇದೆ ಅಂತೆ. ನೋಡಿ, ಇಲ್ಲಿ ರಿಂಕಲ್ಸ್ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಅದನ್ನ ಏನ್ ಪ್ರಾಬ್ಲಮ್ ಆಗಿರ್ಬೋದು ಅಂತ ನಿಮ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ಇದ್ರಲ್ಲಿ ಏನು ಆತರ ಅಂದ್ರೆ ನೋಡ್ಕೋಬಹುದು ನೀವು. ಬ್ಲೌಸ್ ಈ ತರ ಇದ್ದಾಗ ನೋಡಿ ಹಿಂಗಿದೆ. ಯಾವತ್ತು ಹಿಂಗ್ ಬರಬಾರ್ದು. ನಮ್ ಕಟಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹಿಂಗ್ ಹೋಗ್ಬೇಕು. ನೋಡಿ, ಈ ಪೀಸ್ ಅನ್ನೋದು ಕಟ್ ಆಗ್ಬಿಟ್ರೆ ಈ ರಿಂಕಲ್ಸ್ ಅನ್ನೋದು ಇದು ಹಿಂಗೆ ಎಗ್ರೋಗ್ಬಿಡುತ್ತೆ. ಈ ಪೀಸ್ ಅನ್ನೋದು ಅವಾಗ ಇಲ್ಲಿಗೆ ಬರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಈ ರೈಲ್ಸ್ ಅನ್ನೋದು ಬರಲ್ಲ. ಆತರ ನೋಡಿ, ನೋಡಿ ಈ ತರ ಇದೆ. ನಮ್ದ್ರಲ್ಲಿ ಏನಾಗುತ್ತೆ ಅಂದ್ರೆ ಹಿಂಗ್ ಬರುತ್ತೆ. ಅದರಿಂದ ಈ ತರ ರೈಲ್ಸ್ ಅನ್ನೋದು ಬಂದಿದೆ. ಅದಕ್ಕೆ ನೋಡಿ ಇಲ್ಲಿ ಶೇಪ್ ಅಂತ ಬರ್ಕೊಂಡಿದೀನಿ. ಅದರಿಂದ ಏನಾಗಿದೆ ಅಂದ್ರೆ ಶೋಲ್ಡರ್ ಸ್ವಲ್ಪ ಡ್ರಾಪ್ ಆಗ್ತಾ ಇದೆ ಅಂದ್ರು, ಅದಕ್ಕೆ ಈ ತರ ಶೋಲ್ಡರ್ ಮಾರ್ಕ್ ಆಗಿ ಮೈನಸ್ ಅಂತ ಬರ್ಕೊಂಡಿದೀನಿ. ಅದಾದ್ಮೇಲೆ ಒಂದ್ ಸೈಡ್ ಶೋಲ್ಡರ್ ಬಂದ್ಬಿಟ್ಟು ನೋಡಿ ಇಲ್ಲಿ 2.5 ಬೇಕು ಅಂತ ಬರ್ಕೊಂಡಿದೀನಿ. ಅಂದ್ರೆ ಇದ್ರಲ್ಲಿ ಜಾಸ್ತಿ ಇರ್ಬೋದೇನೋ, ಒಂದ್ಸರಿ ನೋಡೋಣ. ನೋಡಿ, 2.25 ಏನೋ ಬರ್ತಾ ಇದೆ. 1 ಪಾಯಿಂಟ್ ಕಮ್ಮಿ ಎಳೆದ್ರೆ 2.5 ಬರ್ತಾ ಇದೆ. ಬಟ್ ಅದು 2.5 ಬೇಕು ಅಂತ ಹೇಳಿದ್ದಾರೆ. ಅದರ ಯಾರೇ ಕಸ್ಟಮರ್ ಆಗಿರಿ ನಮ್ಗೆ ಹೇಳ್ಬೇಕಾದ್ರೆ ನೋಡಿ ಕಮ್ಮಿ ಬರ್ತಾ ಇದೆ. ಅದು ಹೇಳ್ಬೇಕಾದ್ರೆ ನಾವು ಇದನ್ನೆಲ್ಲ ಮೆನ್ಷನ್ ಮಾಡ್ಕೊಂಡ್ವಿ ಫಸ್ಟ್. ಅದೇ ರೀತಿ ನಾವು ಯಾವುದೇ ವಿಡಿಯೋ ತಗೊಳ್ಳಿ ಫಸ್ಟ್ ಇಂದನೂ ಅಷ್ಟೇ ಯಾವಾಗೂ ಸ್ಲೀವ್ಸೇ ಕಟ್ ಮಾಡ್ತೀವಿ. ಏನಕ್ಕೆ ಅಂತಂದ್ರೆ ಆರ್ಮಲ್ನ ಚೆಕ್ ಮಾಡೋಕೆ ಈಸಿ ಆಗಲಿ ಅಂತ ಸ್ಟೆಪ್ ಬೈ ಸ್ಟೆಪ್ ಸ್ಲೀವ್ಸು, ಬ್ಯಾಕು, ಫ್ರಂಟು ಕಟಿಂಗ್ ಕ್ಲಿಯರ್, ಆ ತರ ನಮ್ದು ಸ್ಟೆಪ್ ಇರುತ್ತೆ. ಅದೇ ರೀತಿ ಹೊಸದಾಗಿ ನೋಡಿದ್ರೆ ಯಾರು ಚಾನಲ್ ಇದ್ರೆ ಕನ್ಫ್ಯೂಸ್ ಆಗದಿರ ಇರ್ಲಿ ಅಂತ ಹೇಳ್ತಾ ಇದೀನಿ. ಅದೇ ರೀತಿ ನಮ್ಮ ಚಾನಲ್ ಹೆಚ್ಚು ಕಮ್ಮಿ 500 ವಿಡಿಯೋಸ್ ಮೇಲೆ ಮಾಡಿ ಚೆಕ್ ಮಾಡ್ಕೋಬಹುದು. ಅದೇ ರೀತಿ ನಾವು ಯಾವುದೇ ಸ್ಲೀವ್ಸ್ ಕಟ್ ಮಾಡಬೇಕಾದ್ರೂ ಫಸ್ಟ್ ಅಲ್ಲಿ ನಾವು ನೋಡ್ಕೊಳ್ಳೋದು ಅಂತದ್ದು ಆರ್ಮಲ್ಲು.
ಎಷ್ಟಿದೆ ಅಂತ ನೋಡ್ಕೋಬಹುದು. ನೋಡಿ 8 ಕಾಲ್ ಬರ್ತಾ ಇದೆ, ಅಂದ್ರೆ 16.5 ಇರುತ್ತೆ. 16.5 ಅಂತಂದ್ರೆ ನಾವಿಲ್ಲಿ 8 ಇಂಚ್ ಬರೋ ತರ ಇಟ್ಕೋಬೇಕು. ಅದಕ್ಕೆ ಏನ್ ಮಾಡಿದೆ ಅಂದ್ರೆ ಫ್ರಂಟ್ ಅಲ್ಲಿ ಜಾಯಿಂಟ್ ಬರ್ದಿರ ಇಟ್ಕೊಂತೀನಿ, ಬ್ಯಾಕ್ ಅಲ್ಲಿ ಜಾಯಿಂಟ್ ಬರಬೇಕು ಅಂತ ಹೇಳ್ಬಿಟ್ಟು ಈ ತರ ಸ್ವಲ್ಪ ಕಮ್ಮಿ ಇದಿದೆ ನೋಡಿ, ಈ ತರ ಸ್ವಲ್ಪ ಒಳಗಡೆ ಇಟ್ಕೊಂಡಿನಿ. ಇದು ಜಾಯಿಂಟ್ ಪೀಸ್ ಹಾಕೋಬೇಕು. ಅದಾದ್ಮೇಲೆ ನೋಡಿ ಸ್ಲೀವ್ಸ್ ಇಲ್ಲಿ ಜಾಯಿಂಟ್ ಇಂದ, ಇಲ್ಲಿ ಜಾಯಿಂಟ್ ಇದೆಯಲ್ಲ, ಇಲ್ಲಿಂದ ಹಿಡಿದು ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ನೋಡ್ತೀನಿ. 6.75 ಇದೆ. ಓಕೆ, 7 ಕಾಲು ತಗೊಳ್ಳೋಣ ನಾವು. ಆರ್ಮಲ್ ಡೌನ್ 16 ಇರೋದ್ರಿಂದ ಆರ್ಮಲ್ ಡೌನ್ ಬಂದ್ಬಿಟ್ಟು ನಾವು 3.5 ತಗೊಳ್ಳೋಣ. ಮೂರುವರೆಗೆ ಇಲ್ಲೂ ಸೇಮ್ 3.5. ನಾವು ಈ ಲೈನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿ ಕೇರ್ಫುಲ್ ಆಗಿ ಹಾಕೊಳ್ಳಿ, ಯಾಕಂತಂದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಿ ಕಟಿಂಗ್ದು, ಇದು ಆರ್ಮಲ್ ಡೌನ್ದು, ಇದು ಮಾರ್ಜಿನ್ದು, ಇಲ್ಲಿಗೆ ಇದು ಕಟ್ ಮಾಡಬೇಕು ಅಂತ ಅರ್ಥ ಆಗ್ಬೇಕು. ಅದರಿಂದ ಅದಾದ್ಮೇಲೆ ಸ್ಲೀವ್ಸು ರೌಂಡು 6.25 1 ಪಾಯಿಂಟ್ ಕಮ್ಮಿ ಇದೆ. ಸೇಮ್ ನಾವು 6.25 1 ಪಾಯಿಂಟ್ ಕಮ್ಮಿ ಹಾಕ್ಬೋದು. ನಾವು ಹಿಂಗಿಟ್ಟು ನಾವು ಮಾರ್ಕ್ ಮಾಡ್ಕೋಬಹುದು ನೋಡಿ, ಅವಾಗೂ ಅಲ್ಲಿಗೆ ಬರುತ್ತೆ. ನಾವು ಟೇಪ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಇಲ್ಲಿ ಬರ್ಕೊಂಡಿರ್ತೀವಿ, ಅವಾಗೂ ಟೇಪ್ ಯೂಸ್ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ಆದಷ್ಟು ಟೇಪ್ ಯೂಸ್ ಮಾಡ್ಕೊಂಡಿದ್ರೆ ಎರಡಕ್ಕೂ ಅನುಕೂಲ ಆಗುತ್ತೆ. ಅಳತೆ ಬ್ಲೌಸ್ ಇದ್ರೂ ತಗೋಬೇಕು, ಬಾಡಿ ಮೆಜರ್ಮೆಂಟ್ ಇದ್ರೂ ಟೇಪ್ ಯೂಸ್ ಮಾಡಿದೆ ಅಂದ್ರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ. ಆರ್ಮಲ್ ಬಂದ್ಬಿಟ್ಟು ನೋಡಿ ಕರೆಕ್ಟಾಗಿ 8 ಕಾಲ್ ಇದೆ, ನಾವು 8ಕ್ಕೆ ಇಟ್ಕೊಳ್ಳೋಣ. 1/4 ಇಂಚು ಈ ಶೇಪ್ ತೆಗಿತೀವಲ್ಲ, ಅದರಲ್ಲಿ ಎಕ್ಸ್ಪೆಂಡ್ ಅನ್ನೋದು ಆಗುತ್ತೆ. ಇದು ಬಂದ್ಬಿಟ್ಟು 1.5 ಇಂಚ್ ನಾನು ಮಾರ್ಜಿನ್ ಲೈನ್ ಅನ್ನೋದು ಹಾಕೊಂಡಿದ್ದೀನಿ. ಈ ಪೀಸ್ ಅನ್ನೋದು ಜಾಯಿಂಟ್ ಹಾಕೋಬೇಕು. ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು, ಕಮ್ಮಿ ಬೇಕಂದ್ರೆ ಕಮ್ಮಿನೂ ತಗೋಬಹುದು. ಸ್ಟ್ಯಾಂಡರ್ಡ್ ಆಗಂದ್ರೆ 1.5 ಇಂಚ್ ಇರಲೇಬೇಕು. ಬ್ಲೌಸ್ ಎಲ್ಲ ಸ್ವಲ್ಪ ದಪ್ಪ ಸಣ್ಣ ಆದಾಗ ಲೂಸ್ ಟೈಟ್ ಮಾಡ್ಕೊಳ್ಳೋಕೆ ಬಟ್ಟೆ ಇರುತ್ತೆ ಒಳಗಡೆ ಇನ್ಸೈಡ್. ಅದಕ್ಕೆ ಇದಿಷ್ಟು ನಾನು ಕಟ್ ಮಾಡಿದ್ದು ಜಸ್ಟ್ ವೇಸ್ಟ್ ಪೀಸಸ್ ಮಾತ್ರನೇ. ಇವಾಗೆ ಮೈನ್ ಪ್ರಾಸೆಸ್ ಇರೋದು ನೋಡಿ. ಇವಾಗ ನಾನು ಹೊಸ್ದಾಗಿ ಮಾಡೋರು ಹಿಂಗೆ ಈ ತರ ಮಾರ್ಕ್ ಮಾಡ್ಕೊಂಡು ನೀವು ಕಟ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಸ್ಲೀವ್ಸ್ ಬಗ್ಗೆ ನಮ್ಮ ಚಾನಲ್ ಒಂದು ವಿಡಿಯೋ ಮಾಡಿದ್ದೀನಿ. ಫುಲ್ ಸ್ಲೀವ್ಸ್ ಇಂದ 3/4 ಇಂದ ಎಲ್ಬೋ ವರ್ಗು, ಕ್ಯಾಪ್ ಸ್ಲೀವ್ಸ್ ಈ ತರ ಎಲ್ಲದನ್ನು ಒಂದು ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಈ ತರ ಒಂದೇ ಸರಿ ಇದು ಮಾಡ್ಕೊಂತೀರಿ. ನನಗೂ ಎಕ್ಸ್ಪೀರಿಯನ್ಸ್ ತುಂಬಾ ಇರೋದ್ರಿಂದ ನಾನು ಏನ್ ಮಾಡ್ತೀನಿ, ಹಂಗೇನದು ಕಟ್ ಮಾಡ್ಕೊತೀನಿ. ಯಾರಿಗೆ ಏನೇ ಡೌಟ್ ಇದ್ರೂ ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ. ಈ ಒಂದು ತಿಂಗಳು ಫುಲ್ಲು ನಿಮಗೆ 50 ರುಪೀಸ್ಗೆ ಒಂದು ಬ್ಲೌಸ್ ಕಟಿಂಗ್ ಅನ್ನೋದು ಇರುತ್ತೆ. ಬ್ಲೌಸ್ ಕಟಿಂಗ್ ಜೊತೆಗೆ ನಿಮ್ಗೆ ಏನೇ ಸಣ್ಣ ಪುಟ್ಟ ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೊಡ್ತೀನಿ. ಒಬ್ಬರಿಗೆ ಒಂದೇ ಕಟಿಂಗ್ ಇರುತ್ತೆ, 2-3 ಕಟಿಂಗ್ ತಗೊಂಡ್ಬಂದ್ರೆ ಟೈಮ್ ಅನ್ನೋದು ನನಗೂ ಸ್ವಲ್ಪ ಸಾಕಾಗಲ್ಲ. ಅದರಿಂದ ನೋಡಿ ಸ್ಲೀವ್ಸ್ ಕಟಿಂಗ್ ಅನ್ನೋದು ಆಯಿತು. ಅದಾದಮೇಲೆ ಬ್ಯಾಕು ಆದಷ್ಟು ಐರನ್ ತುಂಬ ನೀಟಾಗಿ ಐರನ್ ಮಾಡ್ಕೋಬೇಕು. ಮತ್ತೆ ಸ್ಟೀಮ್ ಐರನ್ ಯೂಸ್ ಮಾಡಿದ್ರೆ ಸ್ವಲ್ಪ ಸಿಂಕ್ ಆಗೋ ಬಟ್ಟೆ ಇದ್ರೂ ಇದರಲ್ಲಿ ಸ್ಟೀಮ್ ಬರೋದ್ರಿಂದ ಸಿಂಕು ಲೈನಿಂಗು ಸಾಗೋಗುತ್ತೆ, ಒರಿಜಿನಲ್ಲು ಸಿಂಕ್ ಆಗೋಗುತ್ತೆ. ಆಮೇಲೆ ನಾವು ವಾಶ್ ಮಾಡಿದಾಗ ಸಿಂಕ್ ಅನ್ನೋದು ಆಗಲ್ಲ. ಅದೇ ರೀತಿ ಮಾಮೂಲಿಯಾಗಿ 2 ಲೈನ್ ಅನ್ನೋದು ಹಾಕೊಂಡಿದ್ದೀನಿ. ನೋಡಿ ಬ್ಲೌಸ್ನ ಯಾವಾಗೂ ಅಷ್ಟೇ ಪರ್ಫೆಕ್ಟ್ ಆಗಿ ಈ ಥರ ಇಟ್ಕೋಬೇಕು. ಇದರಲ್ಲಿ ಸ್ಕ್ವೇರ್ ನೆಕ್ ಇದೆ, ನಾವು ಇದರಲ್ಲಿ ರೌಂಡ್ ನೆಕ್ನ ಬರ್ಕೊಂಡಿದ್ದೀವಿ. ನೋಡಿ ಮೇಲ್ಗಡೆ ಶೋಲ್ಡ್ರಿಂದ ಹಿಡ್ಬಿಡ್ದು ಕೆಳಗಡೆವರೆಗೂ 13.5 ಇದೆ. ಅದೇ ಥರ ಹಿಂಗೆ ಮುಂದಕ್ಕೆ ಬಂದು 13.5ಗೆ ನೋಡಿ 8.75 ಬರ್ತಾ ಇದೆ, ಅಂದರೆ 8.5 ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ 13.5 ಆರ್ಮಲ್ ಡೌನ್ ಒಂದು 5.5 ಮಾಡ್ಕೊಳ್ಳೋಣ. ಹೆಚ್ಚು ಕಮ್ಮಿ ಬಂತಂದ್ರೆ ಆಮೇಲೆ ನೋಡ್ಕೊಳ್ಳೋಣ. ಅದೇ ರೀತಿ ಡೀಪು 8.5 ಇಟ್ಕೊಂಡಿದ್ದೀನಿ, 5.5 ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಮೇಲೆ ಕೆಳಗಡೆ ನಾವು ಮಾಡ್ಕೋಬಹುದು. ಆಮೇಲೆ ವೇಸ್ಟ್ ಮೆಜರ್ಮೆಂಟು ನೋಡಿ, ಹುಕ್ಸ್ ಪಟ್ಟಿಯಿಂದ ಹಿಡಿದು ಅದೇ ರೀತಿ ಇಲ್ಲಿ ನಾವು ಎಲ್ಟ ಹಾಕಿರ್ತೀವಲ್ಲ ಅಲ್ಲಿಗೆ ಎಂಡ್ ಮಾಡಿ 33 ಇದೆ. 33ರಲ್ಲಿ 4 ಭಾಗ ಮಾಡಿದ್ರೆ ನಮ್ಗೆ ಬರೋ ಅಂಥದ್ದು
8 ಕಾಲ್ ಬರುತ್ತೆ, 8 ಕಾಲ್ಗೊಂದು ಮಾರ್ಕು. ಮತ್ತೆ ಇಲ್ಲಿ ಡಾಟು, ಈ ಡಾಟ್ ಹಿಡಿಬೇಕಾದ್ರೆ ಇಲ್ಲಿ ಟೈಟ್ ಆಗಿಬಿಡುತ್ತಲ್ಲ, ಈ ಮಾರ್ಜಿನ್ನ ನಾವು ಇಲ್ಲಿ 1 ಇಂಚ್ ಲೂಸ್ ಅನ್ನೋದು ಇಟ್ಕೋಬೇಕಾಗುತ್ತೆ. ಇವಾಗ ಬ್ಯಾಕ್ ಮೆಜರ್ಮೆಂಟ್ ಯಾವ ಥರ ಅಂತಂದರೆ, ನಾವು ಫ್ರಂಟಲ್ಲಿ ತೊಗೊಂಡ್ರೂ ಆಗುತ್ತೆ, ಒಂದೊಂದು ಬ್ಲೌಸ್ ಕಟ್ಟಿಂಗಲ್ಲಿ ಬ್ಯಾಕು ತೊಗೋಬೇಕಾಗುತ್ತೆ. ಏನಕ್ಕೆ ಅಂದರೆ ಅದು ಕಣ್ಣಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಅದರಿಂದ ನೋಡಿ, ಈ ಕಡೆ ಲೆಫ್ಟು ರೈಟು ನೋಡ್ತೀವಿ. ಅದಾದಮೇಲೆ ಬ್ಯಾಕಲ್ಲೂ ಒಂದ್ಸರಿ ಚೆಕ್ ಮಾಡ್ಕೊತೀನಿ. ಎರಡೂ ಕಂಪ್ಯಾರಿಸನ್ ಮಾಡಿಕೊಂಡು ಈಕ್ವಲ್ ಆಗಿ ನಾವು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ನೋಡಿ, ಈ ಥರ ನೋಡಿ, ಎಲ್ಲಿ ಲೂಸ್ ಬರ್ದಿರ ಈ ಥರ ಬರುತ್ತಲ್ಲ, ಈ ಥರ ಇಟ್ಕೋಬೇಕು. ಅದಾದಮೇಲೆ ಈ ಥರ ನೋಡಿ 20 ಬರ್ತಾ ಇದೆ. 20 ಅಂದರೆ ನೋಡಿ, ಯಾವಾಗೂ ಅಷ್ಟೇ ಇದರಲ್ಲೇ ತುಂಬ ಜನ ಮಿಸ್ಟೇಕ್ ಮಾಡ್ತಾ ಇರೋದು. ಇಲ್ಲಿ ಇಷ್ಟಿದೆ, ಇಲ್ಲಿ ಎಷ್ಟು ಬರುತ್ತೆ ನೋಡ್ಕೋಬೇಕು. ನೋಡಿ 10 ಇಂಚ್ ಇಟ್ಟರೆ ನೋಡಿ, ಇದು 3 ಇಂಚ್ ಬ್ರಾಡ್ ಬರುತ್ತೆ. ಇದು 8.25 ಡೀಪ್ ಇರೋದನ್ನ ನಾನು ಏನು ಮಾಡ್ತೀನಿ, 12 ಇಂಚ್ ಅನ್ನೋದು ಇಟ್ಕೊತೀನಿ. 3 ಇಂಚ್ ಮೈನಸ್ ಮಾಡ್ತೀನಿ. 12 ನಾವು ಇಟ್ಕೊಂಡಾಗ ಈ ಒಂದು ಸೈಡ್ ಸ್ವಲ್ಪ ನಾವು ಎಷ್ಟು ಬರೆದಿದ್ದೀವಿ, ಇಲ್ಲಿ 2.5 ಬರೆದಿದ್ದೀವಿ. ಆ ಥರ ಒಂದು ಸೈಡ್ ಅನ್ನೋದು ನೋಡಿ, ಈ ಕಡೆ ಮಾರ್ಜಿನ್ ಬಿಟ್ಬಿಟ್ಟು ಇಲ್ಲಿ 2.5 ಇಲ್ಲಿ ಬರುತ್ತೆ. ಮತ್ತೆ ಈ ಕಡೆ ಹೊಲಿಯಕ್ಕೆ ಮಾರ್ಜಿನ್ ಬೇಕಲ್ಲ, ಈ ಕಡೆ ನೋಡಿ ಇದಿಷ್ಟು ಬ್ರಾಡ್ ಬರುತ್ತೆ. ಸರ್ ಇಷ್ಟು ಬ್ರಾಡ್ ಇಟ್ಟರೆ ಸ್ವಲ್ಪ ಡ್ರಾಪ್ ಆಗಲ್ಲ ಅಂತ ನೀವು ಕೇಳ್ಬೋದು. ನೋಡಿ, ಜಾಸ್ತಿ ಈ ಕಡೆ ಒಳಗಡೆ ಇಟ್ಟಂದು ಹಿಂಗೆ ಓಪನ್ ಆಗುತ್ತೆ. ಹಾಕೊಂಡಾಗ ಓಪನ್ ಆದಾಗ ಏನಾಗುತ್ತೆ, ಈ ಮೂಲೆಯನ್ನು ಸ್ವಲ್ಪ ಮೇಲೆ ಎತ್ಕೊಂಡ್ಬಿಡುತ್ತೆ. ಅವಾಗ ಇನ್ನೂ ಜಾರೋ ಚಾನ್ಸಸ್ ಇರುತ್ತೆ. ಅದರಿಂದ ನಾವೇನು ಮಾಡ್ತೀವಿ, ಸ್ವಲ್ಪ ಈ ಕಡೆ ಬಂದಾಗ ಈ ಪೊಸಿಷನ್ ಅನ್ನೋದು ಸ್ವಲ್ಪ ಮೇಲೆ ಎತ್ಕೊಳ್ಳಲ್ಲ. ಅದರಿಂದ ಸ್ವಲ್ಪ ಡ್ರಾಪ್ ಆಗಲ್ಲ. ನಾನು ಎಲ್ಲರೂ ಕಟಿಂಗು ಹಂಗೆ ಮಾಡೋದು. ನಿಮ್ಗೇನಾದ್ರು ಡೌಟ್ ಇದೆ ಅಂತಂದರೆ ಸಂಡೇ ಟೈಮ್ ಫೋನ್ ಮಾಡ್ಕೊಬನ್ನಿ. ನಾನು ಕಟ್ ಮಾಡೋ ಕಟಿಂಗ್ನ ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಹಾಕೊಂಡು ನೋಡಾದ್ಮೇಲೆ ನಮಗೆ ಪರ್ಫೆಕ್ಟಾಗಿ ಫಾಲೋ ಮಾಡಿ. ನೋಡಿ ಎಷ್ಟು ಕ್ರಾಸ್ ಇದೆ ಇದು, ಓಕೆನಾ? ಅದಾದಮೇಲೆ ನೋಡಿ, ಈ ಥರ ನೀವು ಲೈನ್ ಹಾಕ್ಕೊಂಡಿದ್ದೀವಿ. ಇವಾಗ ಡೌಟ್ ಬರೋದು ಎಲ್ಲಿ ಅಂತಂದರೆ, ನನಗೆ ಇಲ್ಲಿ ಡೌಟ್ ಬರ್ತಾ ಇದೆ. ಏನು, ನೀವು ಮಾಮೂಲಿ ಅಳತೆ ಬ್ಲೌಸ್ ತೊಗೊಂಡ್ವಿ, ಇಲ್ಲಿ 10 ಬರ್ತಾ ಇದೆ. ನನ್ನ ಪ್ರಕಾರ 10 ಇಲ್ಲಿ ಚಾನ್ಸ್ ಇಲ್ಲ ಬರೋಕ್ಕೆ. ಈ ಥರ ಜಾಸ್ತಿ ಕ್ರಾಸ್ ಅನ್ನೋದು ಇರಬಾರ್ದು. ಏನಕ್ಕೆ ಇರಬಾರ್ದು ಅಂತಂದರೆ, ನನ್ನ ಪ್ರಕಾರ ನಾನು ಇದಿಷ್ಟು ಓಕೆ ಅನಿಸ್ತದೆ, ನನಗಿಲ್ಲಿ ಡೌಟ್ ಬರ್ತಾ ಇದೆ. ಈ ಥರ ಜಾಸ್ತಿ ಕ್ರಾಸ್ ಅನ್ನೋದು ಬರಬಾರ್ದು. ನೀವೇನು ಮಾಡ್ತೀರಾ ಅವಾಗ ಅಂದರೆ, ಇದನ್ನು ಸ್ವಲ್ಪ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಹಿಂಗೆ ಹಾಕ್ಬಿಡ್ತೀರಾ. ಸುಮಾರು ಜನ ತಪ್ಪು ಮಾಡ್ತೀರಾ, ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತಂದರೆ, ಇದನ್ನು ಹಿಂಗೆ ಸ್ಟ್ರೈಟ್ ಮಾಡ್ತೀರಾ, ಬಟ್ ಸೊಂಟ ನಾವು ರೆಡಿ ಆದಮೇಲೆ ಸೈಡ್ ಹೊಲಿಬೇಕಾದ್ರೆ ನಾವು ಇದೇ ಮೆಜರ್ಮೆಂಟ್ಗೆ ನೀವು ಟೈಟ್ ಮಾಡ್ತೀರಾ. ಅವಾಗ ಏನಾಗುತ್ತೆ, ಇದು ಬರುತ್ತೆ. ಇದು ಇಷ್ಟು ದೂರ ಬಂದಾಗ ಏನಾಗುತ್ತೆ, ನಾವು ಶೇಪ್ ಅನ್ನೋದು ಹಿಂಗೆ ಕ್ಲೋಸಾಗಿ ತೊಗೊಬರ್ತೀವಿ. ನಾರ್ಮಲ್ ಜಾಸ್ತಿ ಶೇಪ್ ಬರ್ದಿರ. ಅವಾಗ ಈ ಮಿಕ್ಕಿರೋ ಬಟ್ಟೆ ಏನಾಗುತ್ತೆ ಅಂದರೆ, ನಿಮಗೆ ಲೈನ್ ಲೆನ್ಸ್ ಥರ, ಅವಾಗ ಕಸ್ಟಮರ್ ಹೇಳಿದ್ರಲ್ಲ ಆ ಥರ ಲೈನ್ ಲೆನ್ಸ್ ಥರ ನಿಮಗೆ ರಿಂಕಲ್ಸ್ ಅನ್ನೋದು ಬರುತ್ತೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ, ನಾವು ಮೊದಲೇ ಸ್ಲೀವ್ಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ, ಈ ಸ್ಲೀವ್ಸ್ನ ಇಟ್ಕೊಂಡು ಇಲ್ಲಿ ಈ ಥರ ನಾವು ಹೆಂಗೆ ಅಟ್ಯಾಚ್ ಮಾಡ್ತೀವೋ ಹಂಗೆ ನೋಡಿ, ನಮ್ಮ ಸ್ಲೀವ್ಸು ನಮಗೆ ತೋರಿಸುತ್ತೆ ಇದು ಮೆಜರ್ಮೆಂಟ್ ಫಾಲ್ಟ್ ಇದೆ ಅಂತ. ಅವಾಗ ಏನು ಮಾಡ್ತೀನಿ, ನಾನು ಈ ಮೆಜರ್ಮೆಂಟ್ ಅದು ಇಲ್ಲಿಗೆ ತೊಗೊಂಬರ್ತೀನಿ. ಸರ್ ಇದು ಇಷ್ಟು 1/4 ಇಂಚಲ್ಲಿ ಏನಾಗ್ಬೋದು ಅಂತ, ಈ 1/4 ಇಂಚೆ ಇಲ್ಲಿ ನಿಮಗೆ ಉಬ್ಗುಳೋ ಥರ ಲೈನ್ ಥರ ರಿಂಕಲ್ಸ್ ಬರೋದು. ಅದನ್ನೇ ತಿಳ್ಕೊಳ್ಳಿ. ಯಾವತ್ತೂ ಅಷ್ಟೇ ಜಾಸ್ತಿ ಕ್ರಾಸ್ ಅನ್ನೋದು ಇರಬಾರ್ದು. ಬ್ಯಾಕು ಫ್ರಂಟು ಎರಡೂ ಮೆಜರ್ಮೆಂಟ್ ತಗೊಂಡು ಅದನ್ನು ಡಿವೈಡೆಡ್ ಬೈ ಮಾಡ್ಕೊಂಡು ಮಾಡೋದ್ರಿಂದ ನಮಗೆ ಅನುಕೂಲ ಆಗುತ್ತೆ. ಓಕೆನಾ? ಏನಾದರೂ ಡೌಟ್ ಇದೆ ಅಂದರೆ ನಮ್ಮ ಕಾಮೆಂಟ್ ಮಾಡಿ, ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮಾಡಿ ತಿಳಿಸ್ಕೊಡ್ತೀನಿ. ಇವಾಗ ಇದನ್ನ ಕಟ್ ಮಾಡಿ ಸೈಡ್ನ. ಇವಾಗ ನೋಡಿ, ಶೇಪ್ ಆಗಿ ಕಟ್ ಮಾಡ್ಕೊಂಡೆ. ನೋಡಿ, ಇಲ್ಲಿ ನ್ಯಾಚು ಹಾಕ್ಬಿಡ್ತಾ ಇದ್ದೀನಿ. ಇದು ಸರಿ ಇದೆಯಾ ಅಂತ ಇನ್ನೂ ಒಂದ್ಸರಿ ಚೆಕ್ ಮಾಡೋಣ. ನಾವು ಸ್ಲೀವ್ಸ್ ಪರ್ಫೆಕ್ಟ್ ಆಗಿ ಅಂತೂ ಕಟ್ ಮಾಡ್ಕೊಂಡಿದೀವಿ 16ವರೆಗೆ. ಅದೇ 16ವರೆಗೆ ನಾವು ಸ್ಲೀವ್ಸ್ ಇಟ್ಕೊಂಡು ಹಿಂಗೆ ತೀರಿಸ್ಕೋಬೇಕಾದ್ರೆ ಕರೆಕ್ಟಾಗಿ ನೋಡಿ, ನ್ಯಾಚ್ ಪರ್ಫೆಕ್ಟ್ ಜಾಯ್ನ್ ಆಯಿತು. ಅಂದರೆ ಸ್ಲೀವ್ಸು 16 ಕರೆಕ್ಟ್ ಆಗಿದೆ ಅಂದರೆ ಇದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಅದೇ ರೀತಿ ಇದು ಜಾಸ್ತಿ ಕ್ರಾಸ್ ಆಗಿ ಹೋಗ್ಬಾರ್ದು. ಈ ಕ್ರಾಸ್ ಆಗೋದಾಗ ಏನು ಮಾಡ್ತೀವಿ ಅಂದರೆ, ನಾವು ನೋಡಿ ಈ ಥರ ಕಟ್ ಮಾಡ್ಕೊತೀವಿ. ಅವಾಗ ಏನಾಗುತ್ತೆ ಅಂದರೆ ಮೇಲೆ ಬರುತ್ತೆ ಅದು. ಇಲ್ಲಿ ಇದಕ್ಕೆ ಮೇಲೆ ಬಂದಾಗ ನೋಡಿ, ಇಲ್ಲಿ 16ವರೆ ಬರುತ್ತೆ. ಈ ಮಿಕ್ಕಿರೋ ಬಟ್ಟೆನ ನಮಗೆ ಇಲ್ಲಿ ಉಪ್ಕೊಳ್ಳೋ ಥರ ಲೂಸ್ ಅನ್ನೋದು ಬರುತ್ತೆ. ಮೈನ್ ಫಾಲ್ಟ್ ಇಲ್ಲಿ ತಿಳ್ಕೊಳ್ಳಿ.
ಡೀಪ್ ನೆಕ್ ಇದ್ದಾಗ ನಾವು ಇದನ್ನ ಸ್ವಲ್ಪ ಒಳಗಡೆನೆ ಬರಲಿ, ಏನು ಪ್ರಾಬ್ಲಮ್ ಇಲ್ಲ, ಸ್ಟ್ರೈಟ್ ಆಗಿ ಬರುತ್ತಾ, ಒಬ್ಬೊಬ್ರ ಮೆಜರ್ಮೆಂಟ್ಗೆ ಸ್ಟ್ರೈಟ್ ಆಗು ಬರುತ್ತೆ, ಚಿಂತೆ ಮಾಡಬಾರ್ದು. ಡೀಪ್ ಇದ್ದಾಗ ಅದೇ ಇವಾಗ ಲೈಟ್ ಆಗಿ ಕ್ರಾಸ್ ಬಂದಿದೆ, ಈ ಡೀಪ್ ಏನಾದ್ರು ಇಲ್ಲಿ 10.5 ಇಂಚ್ ಇದ್ದಾಗ ಏನಾಗುತ್ತೆ, 10.5 ಇಂಚ್ ಇಲ್ಲಿಗೆ ಇದ್ದಾಗ ಏನಾಗುತ್ತೆ ಅಂದ್ರೆ ಇನ್ನೂ 1/4 ಇಂಚ್ ಇದು ಈ ಕಡೆ ಬರುತ್ತೆ, ಇಲ್ಲೇನು ಸ್ಟ್ರೈಟ್ ಆಗಿ ಬರುತ್ತೆ, ಅವಾಗ ಪರ್ಫೆಕ್ಟ್ ಬರುತ್ತೆ. ಓಕೆನಾ? ಏನೇ ಡೌಟ್ ಇದ್ರು ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ, ಕಲ್ಸ್ಕೊಡಕ್ ನಾನು ರೆಡಿ ಇದ್ದೀನಿ, ಕಲಿಯಕ್ ನೀವು ರೆಡಿ ಇರ್ಬೇಕಷ್ಟೇ. ಇವಾಗ ಫ್ರಂಟು ಈ ಕಡೆ ಫ್ರಂಟ್ ಆಗಿರೋದ್ರಿಂದ ಇದು ಓಪನ್ ಇರೋ ಕಡೆ ನನ್ನ ಕಡೆ ಇಟ್ಕೊಂಡಿದ್ದೀನಿ. ಒಂದ್ಸರಿ ನೀಟಾಗಿ ಐರನ್ ಮಾಡ್ಕೊತೀನಿ. ಇದು ಸ್ಟೀಮ್ ಐರನ್ ಇಂದ ಬಟ್ಟೆ ಶಿಂಕ್ ಅನ್ನೋದು ಆಗ್ಬಿಡುತ್ತೆ ಇಲ್ಲೇ, ಮತ್ತೆ ಶಿಂಕ್ ಅನ್ನೋದು ಜಾಸ್ತಿ ಆಗಲ್ಲ. ಮತ್ತೆ ನೀವೇನು ಮಾಡಬೇಡಿ, ಬ್ಯಾಕ್ನ ತೆಗೆದ್ಬಿಟ್ಟು ಈ ತರ ಇಟ್ಕೊಳ್ಳಿ. ಇಟ್ಕೊಂಡ್ಮೇಲೆ ನಾವು ಅವಾಗ ನೋಡಿದ್ವಲ್ಲ ಫ್ರಂಟ್ ಅಲ್ಲಿ 9:30 ಬಂತು, ಅದೇ 9:30 ಇಲ್ಲಿ ಇರುತ್ತೆ, 9:45 ಇದೆಯಾ, ಇರ್ಲಿ, ಇಲ್ಲಿ 10 ಇಂಚ್ ಮಾಡ್ಕೊಳ್ಳಿ. 1/4 ಇಂಚು ಇಲ್ಲಿ ಉಕ್ಸ್ಪಟ್ಟಿ ಮಾರ್ಜಿನ್ಗೆ ಹೋಗುತ್ತೆ, ಇನ್ನು 1/4 ಇಂಚು ನಾವಿಲ್ಲಿ ಹಾರ್ಮೋಲ್ ಡಾಟ್ ಇಡ್ತೀವಲ್ಲ, ಇಲ್ಲಿ 1/4 ಇಂಚು ಎಳ್ಕೊಂತದೆ, ನಮ್ಗೆ ಬೇಕಾಗಿರೋಂಥ 9:30 ಬರುತ್ತೆ ಅವಾಗ. ಅದಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ದಂಗೆ ಫಾಲೋ ಮಾಡಿ, ಖಂಡಿತವಾಗ್ಲೂ ಪರ್ಫೆಕ್ಟು ಕಟಿಂಗು ಬರುತ್ತೆ. ಎಷ್ಟು ಪರ್ಫೆಕ್ಟ್ ಆಗಿ ಕಟಿಂಗ್ ಮಾಡ್ತೀವಿ ಅದೇ ತರ ಪರ್ಫೆಕ್ಟ್ ಸ್ಟಿಚಿಂಗ್ ಮಾಡ್ಕೊಳ್ಬೇಕ್ರೆ ಖಂಡಿತವಾಗ್ಲೂ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ. ನಾವು ಅಳತೆ ಬ್ಲೌಸ್ ಅಲ್ಲಿ ಡೀಪ್ ಚೆಕ್ ಮಾಡ್ಕೊಂಡ್ವಿ, ಆದ್ರೂ ನಾನು ಟೇಪಲ್ಲಿ ಚೆಕ್ ಮಾಡ್ತೀವಿ. ಏನಕ್ಕೆ ಒಂದೊಂದು ಬ್ಲೌಸ್ ಕ್ರಾಸ್ ಆಗಿರುತ್ತೆ, ಮ್ಯಾಕ್ಸಿಮಮ್ ಬ್ಲೌಸ್ಗಳು ಎಲ್ಲ 7.5 ಅಷ್ಟು ಡೀಪ್ ಇರಬೇಕು. ನೋಡಿ 7.5 ಸ್ವಲ್ಪ ಜಾಸ್ತಿ ಅನಿಸ್ತಾ ಇದೆ, ಸ್ವಲ್ಪ ಮೇಲೇನೆ ಮಾಡ್ಕೊ. ಇವೆಲ್ಲ ನಮ್ಮ ಅಡ್ಜಸ್ಟ್ಮೆಂಟ್ ಅನ್ನೋದು ನಾವೇ ಮಾಡ್ಕೊಳ್ಬೇಕು, ಕಸ್ಟಮರ್ಗೆ ಅವಾಗೆ ನಮ್ದೇ ಅಂತ ಒಂದು ಬ್ರ್ಯಾಂಡು ಕ್ರಿಯೇಟ್ ಆಗುತ್ತೆ. ಏನೇ ಸ್ವಲ್ಪ ಸಣ್ಣ ಪುಟ್ಟ ಕಟಿಂಗ್ಗಳಲ್ಲಿ ಹೆಚ್ಚು ಕಮ್ಮಿ ಇದ್ರೆ ಕಸ್ಟಮರು ಎಲ್ಲಾನು ನಮ್ಗೆ ಹೇಳಕ್ಕಾಗಲ್ಲ, ಅವಾಗ ನಾವು ಸರಿ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ಕಸ್ಟಮರು ರಿಪೀಟ್ ಆಗಿ ನಮ್ಮ ಹತ್ರನೇ ಬಟ್ಟೆ ಹೊಲ್ಸ್ಕೊಳಕ್ಕೆ ಕೊಡ್ತಾರೆ. ನೋಡಿ ಬರೀ ಫ್ರಂಟ್ ನೆಕ್ ಕಟ್ ಮಾಡಿದ್ದೀನಿ ಅಷ್ಟೇ. ಅದಾದ್ಮೇಲೆ ಇಲ್ಲೇನು ಎಕ್ಸ್ಟ್ರಾ ಏನು ತೆಗಿಯಂಗಿಲ್ಲ, ಇದನ್ನ ಹಿಂಗೆ ಕಟ್ ಮಾಡ್ಬಿಡೋಣ. ನೋಡಿ ಇಲ್ಲಿ ಸ್ವಲ್ಪ ಮೇಲ್ ಬರ್ಬೇಕು, ಏನಕ್ಕೆ ಅಂತಂದ್ರೆ ನಾವು ಡಾಟ್ಗಳೆಲ್ಲ ಹಿಡಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಸ್ವಲ್ಪ ಒಳಗಡೆ ಹೋಗುತ್ತೆ, ಈ ಶೇಪ್ ತೆಗ್ದಾಗ ಸ್ವಲ್ಪ ಡೌನ್ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಡಾಟ್ ತಗೊಳ್ಳೋಣ. ಮತ್ತೆ ಇಲ್ಲಿ ಇದನ್ನ ಕಟ್ ಮಾಡ್ಬಿಡೋಣ. ಇದನ್ನು ಅಷ್ಟೇ ಸ್ವಲ್ಪ ಕ್ರಾಸ್ ಆಗಿ ತಗೋಬೇಕು, ಏನಕ್ಕೆ ಅಂತಂದ್ರೆ ಇಲ್ಲಿ ಡಾಟ್ ಹಿಡಿದಾಗ ಸ್ವಲ್ಪ ಒಳಗಡೆ ಹೋಗ್ಬಿಡುತ್ತೆ, ಉಕ್ಸ್ಪಟ್ಟಿ ಬೆಂಡ್ ಆಗಿ ಬರುತ್ತೆ ಅದರಿಂದ. ಮತ್ತೆ ಇವಾಗ ಅಳತೆ ಬ್ಲೌಸ್ ತಗೋಬೇಕು. ಅಳತೆ ಬ್ಲೌಸ್ ಅಲ್ಲಿ ಏನ್ ತಗೋಬೇಕು, ಏನ್ ಚೆಕ್ ಮಾಡಬೇಕು ಅಂತಂದ್ರೆ ಫ್ರಂಟ್ ಅಲ್ಲಿ ನೋಡಿ ಮಾರ್ಜಿನ್ ಕಟ್ ಮಾಡ್ಬಿಟ್ಟಿದ್ರೆ ಪರವಾಗಿಲ್ಲ. ಮೇಲ್ಗಡೆ ಶೋಲ್ಡರ್ ಇಂದ ಹಿಡಿದು ಸೆಂಟರ್ ಬಿಗ್ ಪಾಯಿಂಟ್ ಇದೆಯಲ್ಲ, ಇಲ್ಲಿ ಎಷ್ಟು ಉದ್ದ ಇದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿಗಿದೆ. ಈ ಮಿಡಿಲ್ ಚೆಸ್ಟ್ ಅಲ್ಲಿ ಇದರಲ್ಲಿ ಅಳತೆ ಬ್ಲೌಸ್ ಅಲ್ಲಿ ನೋಡ್ಕೊಳ್ಳೋಣ ಎಷ್ಟು ಲೂಸ್ ಇದೆ ಅಂತ. 10 ಇಂಚ್ ಬರ್ತಾ ಇದೆ ನೋಡಿ, ಇಲ್ಲಿ 10.5 ಇಟ್ಕೋಬೇಕು. ಅರ್ಧ ಇಂಚ್ ಏನಕ್ಕೆ ಅಂತಂದ್ರೆ ನಾನು ಅವಾಗ ಹೇಳ್ದಲ್ಲ, ಇಲ್ಲಿ ಉಕ್ಸ್ಪಟ್ಟಿಗೆ ಆಮೇಲೆ ಈ ಡಾಟ್ಗಳ ಹಿಡಿದಾಗ 1/4 ಇಂಚ್ ಇಂಕ್ ಅನ್ನೋದು ಆಗುತ್ತೆ ಇಲ್ಲಿಗೆ, ಮತ್ತೆ ಮಾರ್ಜಿನ್ ನೋಡಿ ಈ ತರ. ಇವಾಗ ಏನ್ ಮಾಡ್ಬೇಕಂದ್ರೆ ಸೇಮ್ ಅವಾಗ ಇಟ್ಕೊಂಡವಲ್ಲ ನಾವು ಟೇಪಲ್ಲೇ ಅಳತೆ ಮಾಡ್ಕೋಬಹುದು, ಇಲ್ಲಾಂದ್ರೆ ಅಳತೆ ಬ್ಲೌಸ್ ಅಲ್ಲಿ ಹಂಗೇನೋ ಇಟ್ಕೋಬಹುದು. 10-13 ಬರ್ತಾ ಇದೆ. ನಾವು ಇಲ್ಲೂ ಅಷ್ಟೇ ಸ್ಟ್ರೈಟ್ ಆಗಿ ಇಟ್ಕೊಂಡು 10-13ವರೆಗೆ ಒಂದು ಲೈನು. ಮತ್ತೆ ಈ ಡಿಸ್ಟೆನ್ಸ್ ಎಲ್ಲ ಇದರಲ್ಲಿ ನೋಡ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಇದು ಪ್ರಾಬ್ಲಮ್ ಇದ್ರ ಫ್ರಂಟ್ ಅಲ್ಲಿ ಏನೋ ಕಸ್ಟಮರ್ ಹೇಳಿಲ್ಲ, ಅದಕ್ಕೋಸ್ಕರ ಇಲ್ಲಿ ನೋಡ್ಕೊಳ್ಳೋಣ. ನೋಡಿ ಇದ್ರಲ್ಲಿ ಡಾಟ್ ಇಲ್ಲ ಅಂತ ನೀವು ಹಾಕ್ದಿರಾ ಹಂಗೆ ಇದ್ಬಿಡ್ಬೇಡಿ, ನಮ್ಮ ಸ್ಟೈಲ್ ಅನ್ನೋದು ನಮ್ಗೆ ಇರಲೇಬೇಕು, ನಮ್ದೇ
ನಮ್ಮ ಸ್ಟೈಲ್ ಅನ್ನೋದು ನಮ್ಮ ಯಾವತ್ತು ಮರಿಬಾರ್ದು. ಅದಕ್ಕೋಸ್ಕರ ನಮ್ಮ ಸ್ಟೈಲಲ್ಲಿ ನಾವು ಡಾಟ್ ಅನ್ನೋದು ಇಡೋಣ. ನೋಡಿ ಇಲ್ಲಿ ಡಾಟು ನಾವು ಕೊಡೋಣ. ಮತ್ತೆ ಸೈಡಲ್ಲಿ ಮಾರ್ಜಿನ್ ನೋಡ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕೋಣ. ಇವಾಗ ಇಲ್ಲಿ ಮೆಜರ್ಮೆಂಟ್ ಚೆಕ್ ಮಾಡೋಣ. ನೋಡಿ 10.5 ಅನ್ನೋದು ಇದೆ. ನೋಡಿ ಈ ಶೇಪ್ ಅನ್ನೋದು ಇವಾಗ ಇಲ್ಲಿ ಕಟ್ ಮಾಡಿಬಿಟ್ರೆ ಲೈನ್ ಲೆನ್ಸ್ ಅನ್ನೋದು ನಮಗೆ ಬರಲ್ಲ. ನೋಡಿ ಈ ಕಡೆ 1.5 ಇಂಚು, ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಮೇಲೆ ಹಿಂಗೆ ತಗೋಬೇಕು. ಮತ್ತೆ ಇಲ್ಲಿಂದ ಇಲ್ಲಿಗೆ 1 ಇಂಚು ಮೇಲೆ ಅನ್ನೋದು ಲೈಟಾಗಿ ಕ್ರಾಸ್ ಆಗಿ ತಗೊಳ್ಳೋಣ. ಅವಾಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಕುತ್ಕೊಂತದೆ. ಅದಾದ್ಮೇಲೆ ಇಲ್ಲಿ 1/2 ಇಂಚ್ ಮಾರ್ಜಿನ್ ಅನ್ನೋದು ತೆಗಿಬೇಕಾಗುತ್ತೆ. ನೋಡಿ ಇದೆ ಫ್ರಂಟ್ ಶೇಪು. ನೋಡಿ ಈ ಶೇಪ್ ತೆಗಿಯೋದ್ರಿಂದ ಏನಾಗುತ್ತಂದ್ರೆ ಆ ಲೈನ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ. ಮತ್ತೆ ನೋಡಿ ಈ ಡಾಟ್ಗೂ ಸೇರಿಸಂಗೆ ಇಲ್ಲೊಂದು ಒಂದು ಡಾಟ್ ಮಾರ್ಜಿನ್ ಅನ್ನು ಹಾಕೋಬೇಕು. ಅದಾದ್ಮೇಲೆ ಇದು ಉಕ್ಸ್ಪಟ್ಟಿ ಹತ್ರ ಮಾರ್ಜಿನ್ಗೆ, ಇದು ಕೆಳಗಡೆ ಬೆಲ್ಟ್ಗೆ ಮಾರ್ಜಿನ್. ಅದೇ ರೀತಿ ನಮ್ದು ಸೊಂಟ 33 ಇಂಚ್ ಬರುತ್ತೆ. ಅದರಲ್ಲಿ 4 ಭಾಗ ಮಾಡಿದ್ರೆ 8 ಕಾಲು ಬರುತ್ತೆ. 8 ಕಾಲ್ಗೆ ಮತ್ತೆ 8 ಕಾಲು 4 ಕಾಲ್ಗೆ ಸೆಂಟರ್ಗೆ. ಮತ್ತೆ ಇದೊಂದು ಲೈನ್ ಹಾಕೊಂಡಿದ್ದೀನಿ. ಮತ್ತೆ ಇದು ಮಾರ್ಜಿನ್, ಇದು ಸೈಡ್ ಲೈನು. ಇವಾಗ ನಾವು ಸ್ಟ್ಯಾಂಡರ್ಡ್ ಆಗಿ ಎಲ್ಲ ವಿಡಿಯೋದಲ್ಲಿ ಕಟ್ ಮಾಡಿದಾಗ 3.5 ಇಲ್ಲಿ 2.5 ಇಲ್ಲಿ 3.5 ಕಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಮಾರ್ಜಿನ್ ಕಟ್ ಮಾಡಿದ್ದೀನಿ. ಮತ್ತೆ ಇದನ್ನ ಒಂದು ಲೈನ್ ತೆಗೆದುಬಿಟ್ಟಿದ್ದೀನಿ. ಮತ್ತೆ ಇವಾಗ ಶೇಪ್ ಆಗಿ ಕಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಬ್ಯಾಕ್ ಸೈಡ್ ಅಂತ ಗೊತ್ತಾಗ್ಲಿ ಅಂತ ಒಂದು ಮ್ಯಾಚ್ ಹಾಕೊಂತೀನಿ. ಅದೇ ರೀತಿ ಇದನ್ನ 3 ಕಾಲು ಚೆಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಈ ತರ ಇಟ್ಕೊಂಡು ಅದು 3 ಕಾಲ್ಗೆ ನೋಡಿ ಈ ತರ ಇಟ್ಕೊಂತೀನಿ. ಇಟ್ಕೊಂಡಾಗ ನಮಗೆ 1 ಇಂಚ್ ಮೈನಸ್ ಮಾಡ್ಬೇಕು. ಏನಕ್ಕೆ ಅಂತಂದ್ರೆ ಇದು ಇದ್ರಲ್ಲಿ ಮಾರ್ಜಿನ್ ಇದು ಮಾರ್ಜಿನ್ ಹೊಲಿಯಕ್ಕೆ ಬೇಕಾಗುತ್ತಲ್ಲ, ಅದರಿಂದ 1 ಇಂಚ್ ಮೈನಸ್ ಮಾಡಿದ್ರೆ ಸೈಡ್ ಡಾಟ್ ಬರೋ ಚಾನ್ಸಸ್ ಇದೆ. ಅಳತೆ ಬ್ಲೌಸಲ್ಲಿ ನಾವು ನೋಡ್ಕೋಬಹುದು ಸೈಡ್ ಡಾಟ್ ಇದೆಯಾ ಇಲ್ಲೋ ಅಂತ. ಸೈಡ್ ಡಾಟ್ ಇದೆ ಅಂತಂದ್ರೆ ಹಾಕೊಳ್ಳಿ, ಬೇಡ ಅಂತಂದ್ರೆ ಜಾಸ್ತಿ ಕ್ರಾಸ್ ಆಗಿ ಕಟ್ ಮಾಡಬಾರ್ದು. ಜಾಸ್ತಿ ಕ್ರಾಸ್ ಆಗಿ ಕಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಕೈ ಮೇಲೆ ಹತ್ತಿದಾಗ ಬ್ಲೌಸಿಂಗ್ ಮೇಲೆ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ನಾವೇನ್ ಮಾಡಬೇಕು, ಜಾಸ್ತಿ ಬೆಂಡ್ ಇದೆಯಾ ಅಂತ ನೋಡ್ಕೊಂಡು ಸೈಡ್ ಡಾಟ್ ಅನ್ನೋದು ಹಾಕಿ, ಏನು ಪ್ರಾಬ್ಲಮ್ ಇಲ್ಲ. ಕಸ್ಟಮರ್ಗೆ ಇಲ್ಲ ನಮ್ಗೆ ಸೈಡ್ ಡಾಟ್ ಬೇಡ ಅಂದ್ರೆ ಹಾಕೊಂಡು ಚೆಕ್ ಮಾಡಿ, ಫಿಟ್ಟಿಂಗ್ ಏನೇ ಪ್ರಾಬ್ಲಮ್ ಇದ್ರು ನಾವಿದೀವಿ ಅಂತ ನೀವು ಭರವಸೆ ಕೊಟ್ಟು ಫಿಟ್ಟಿಂಗ್ ಅನ್ನೋದು ಒಂದ್ಸರಿ ಹಾಕಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಇದೇ ಚೆನ್ನಾಗಿದೆ ಅಂತ. ಮತ್ತೆ ನಿಮ್ಮ ಹತ್ರ ಹೊಲಿಸ್ಕೊಳ್ಳೋಕ್ಕೆ ಖಂಡಿತವಾಗ್ಲೂ ಕಸ್ಟಮರ್ ಬಂದೇ ಬರ್ತಾರೆ. ಮತ್ತೆ ಈ ಬೆಲ್ಟ್ನ ಇಟ್ಕೊಂಡು ನೋಡಿ ಈ ತರ ಇಟ್ಕೊಂಡು ಕರೆಕ್ಟಾಗಿ ಎಲ್ಲಿ ಬರುತ್ತೋ ಡಾಟ್ ಅಲ್ಲಿ ಇಟ್ಕೊಂಡು ನಾವು ಡಾಟ್ ಅನ್ನೋದು ಇಲ್ಲಿ ನ್ಯಾಚ್ ಹಾಕೊಂತೀವಿ. ಮತ್ತೆ 4 ಕಡೆ ನ್ಯಾಚುಗಳನ್ನೋದು ಹಾಕೊಂತೀವಿ. ಮತ್ತೆ ಅದೇ ರೀತಿ ವೀಲ್ ಮಾರ್ಕಿಂದ ಕೆಳಗಡೆಗೆ ಮಾರ್ಕ್ ಬೀಳಿ ಅಂತ ವೀಲ್ ಮಾರ್ಕಲ್ಲಿ ಹಿಂಗ ಹಾಕೊಂತೀವಿ. ಇದಕ್ಕೂ ಅಷ್ಟೇ ಹಿಂಗ ಹಾಕೊಂತೀವಿ. ಮತ್ತೆ ಇದು ರೌಂಡ್ ನೆಕ್ಕು ನಾರ್ಮಲ್ ಆಗಿ ಹಿಂಗೆ ತಿರ್ಸ್ಕೊಂತೀವಿ. ಓಕೆನಾ? ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ. ಅದೇ ರೀತಿ ಪ್ರತಿಯೊಬ್ಬರಿಗೂ ಏನೇ ಡೌಟ್ ಇದ್ರೂ ಭರವಸೆ ಕೊಡ್ತೀನಿ, ಬನ್ನಿ. ನಾನು ಕಲಿಸ್ಕೊಡಕ್ಕೆ ರೆಡಿ ಇದ್ದೀನಿ, ಕಲಿಯಕ್ಕೆ ನೀವು ರೆಡಿ ಇರಬೇಕು. ಓಕೆನಾ? ಡನ್.